ನ್ಯಾಯ ಇವತ್ತು ದೊರಕಿದೆ. ಆ ಸಂತ್ರಸ್ತೆ ಇನ್ನು ಕೆಲಸ ಮಾಡೋ ರೀತಿಯಲ್ಲಿಲ್ಲ, ಹಾಗಾಗಿ ಅವರಿಗೆ ದಂಡದ ಹಣವನ್ನ ನೀಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ಪಾಲಿಗೆ ಯಾವುದೇ ಅವಕಾಶಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಜೀವಾವಧಿ ಶಿಕ್ಷೆಯಾಗಿದ್ರೆ ಶ್ರಮದಾನದ ವಿಚಾರ ನೋಡಿ. ಪ್ರಜ್ವಲ್ ಕೇಸ್ನಲ್ಲಿ ಜೀವನ ಪರ್ಯಂತ ಇರೋವರೆಗೂ ಕೂಡ, ಜೀವಂತವಾಗಿ ಇರೋವರೆಗೂ ಕೂಡ ಪ್ರಜ್ವಲ್ ರೇವಣ್ಣಗೆ ಜೈಲು ಶಿಕ್ಷೆಗೆ ಕ್ಷಮಾದಾನದ ಅವಕಾಶವೇ ಇಲ್ಲ. ಇಲ್ಲಿ ಜೀವಾವಧಿ ಶಿಕ್ಷೆಯ 14 ವರ್ಷದ ಬಳಿಕವೇ ಕ್ಷಮಾದಾನ. ಜೀವಾವಧಿ ಶಿಕ್ಷೆಯ 14 ವರ್ಷದ ಬಳಿಕ ಪ್ರಜ್ವಲ್ ಪಾಲಿಗೆ ಮುಂದಿನ 14 ವರ್ಷ ಜೈಲು ಶಿಕ್ಷೆ ಫಿಕ್ಸ್. 14 ವರ್ಷದ ಜೈಲು ವಾಸದ ಬಳಿಕ ಕ್ಷಮಾದಾನದ ಸಾಧ್ಯತೆಗಳಿರುತ್ತೆ. ಐಪಿಸಿ ಸೆಕ್ಷನ್ 376(2) ಪದೇ ಪದೇ ನೋಡಿ, ಅದರ ಪ್ರಕಾರ ಆಗಿರುವಂತ ಇದೊಂದು ತೀರ್ಪು ಇದೆಯಲ್ಲ, ಕ್ಷಮಾದಾನಕ್ಕೆ ಏನಾದರೂ ಅವಕಾಶ ಇದೆಯಾ ಅಂತ ಹೇಳಿ ಕೇಳಿದಾಗ ಎಸ್ ಇದೆ. ಆದ್ರೆ 14 ವರ್ಷ ಪೂರೈಸಿದ ನಂತರ ಪ್ರಜ್ವಲ್ ರೇವಣ್ಣಗೆ ಕ್ಷಮಾದಾನದ ಅವಕಾಶ ಇದೆ. ಅದರ ಮುಂಚಿತವಾಗಿ ಯಾವುದೇ ಅವಕಾಶಗಳು ಪ್ರಜ್ವಲ್ ರೇವಣ್ಣಗೆ ಇಲ್ಲ. 14 ವರ್ಷ ಜೈಲಿನಲ್ಲೇ ಕಳೆಯಬೇಕಾಗಿದೆ ಪ್ರಜ್ವಲ್ ರೇವಣ್ಣ. ರಾಜ್ಯಪಾಲರು, ಸರ್ಕಾರಕ್ಕೆ ಕ್ಷಮಾದಾನದ ಅಧಿಕಾರ ಇರುತ್ತೆ. ಜೀವಾವಧಿ ಶಿಕ್ಷೆಯ 14 ವರ್ಷದ ಬಳಿಕವೇ, ಪೂರೈಸಿದ ನಂತರವೇ ಕ್ಷಮಾದಾನ. ಪ್ರಜ್ವಲ್ ಪಾಲಿಗೆ ಮುಂದಿನ 14 ವರ್ಷ ಜೈಲು ಫಿಕ್ಸ್. ಓಕೆ, ನಮ್ಮ ಜೊತೆಗೆ ಹಿರಿಯ ವಕೀಲರಾದಂತಹ ಅಶೋಕ್ ನಾಯಕರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಇವತ್ತಿನ ತೀರ್ಪಿನ ಬಗ್ಗೆ ತಮ್ಮ ಅನಿಸಿಕೆ ಏನು? ಸಂತೋಷ ಆಗಿದೆ ನಮಗೆ. ನಮ್ಮ ಮನವಿಯನ್ನ ಮಾನ್ಯ ನ್ಯಾಯಾಲಯ ಎತ್ತಿ ಹಿಡಿದಿದೆ. ನಾವು ಸಹ ಗರಿಷ್ಠ ಶಿಕ್ಷೆ ಕೊಡಬೇಕು. ಅವರು ಕಾನೂನು ಮಾಡುವವರು ಕಾನೂನು ಉಲ್ಲಂಘನೆ ಮಾಡಿದಾಗ ಹೇಗೆ ಪರಿಸ್ಥಿತಿ ಏನಾಗಬಹುದು ಮುಂದೆ ಅಂತ ಹೇಳಿ ಮಾನ್ಯ ನ್ಯಾಯಾಲಯಕ್ಕೆ ಸಹ ನಾವು ನಮ್ಮ ಸಂಸತ್ ಸದಸ್ಯರಲ್ಲಿ ಸದ್ಯ ಹಾಲಿ ಇರುವವರಲ್ಲಿ ಎಷ್ಟು ಜನ ಕಳಂಕರಿತರು, ಎಷ್ಟು ಜನರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಇತ್ಯಾದಿ ಪ್ರಕರಣಗಳಿವೆ, ಇವೆಲ್ಲವನ್ನು ನಾವು ಬೆಳಿಗ್ಗೆ ಅವರ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೆವು. ಅಲ್ಲದೆ ಮತ್ತು ಪರಿಹಾರವನ್ನು, ಹೆಚ್ಚಿನ ಪರಿಹಾರವನ್ನು ಸಹ ಸಂತ್ರಸ್ತೆ ಕೊಡಬೇಕು. ಯಾಕಂದ್ರೆ ಸಂತ್ರಸ್ತೆಗೆ ಕೆಲಸ ಮಾಡಲಿಕ್ಕೆ ಅಥವಾ ಈಗ ಹೊರಗೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ಹೋದ್ರೂ ಸಹ ಸಮಾಜ ಒಂದು ವಿಚಿತ್ರ ರೀತಿಯಲ್ಲಿ ಅಸಹ್ಯವಾಗಿ ನೋಡುವಂತಹ ಸಾಂದರ್ಭಿಕ ಒಂದು ಸನ್ನಿವೇಶ ಮೂಡಿ ಬರುತ್ತೆ. ಇವೆಲ್ಲ ಹಿನ್ನೆಲೆಯಲ್ಲಿ ಅವಳಿಗೆ ಹೆಚ್ಚಿನ ಪರಿಹಾರ ಮೊತ್ತವನ್ನು ಕೊಡಬೇಕು ಅಂತ ಹೇಳಿದ್ರೆ ಮಾನ್ಯ ನ್ಯಾಯಾಲಯ ಆರೋಪಿತನಿಗೆ 11,50,000 ದಂಡ ವಿಧಿಸಿ, ಈ ಜೀವಾವಧಿ ಶಿಕ್ಷೆ ಹೊರತಾಗಿ ದಂಡ ವಿಧಿಸಿ, ಆ ದಂಡದಲ್ಲಿ 11,25,000 ಸಂತ್ರಸ್ತೆ ಕೊಡಬೇಕಂತ ಆದೇಶ ಮಾಡಿದೆ. ಸರ್, ಈಗ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಕೃತ್ಯ, ಇಂತಹ ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದಂತವ್ರು ಮಾಡಿದಂತವ್ರು, ಅಧಿಕಾರ ಬಳಕೆ ಮಾಡಿಕೊಂಡಿರುವಂತವ್ರು ಇಂತಹ ಒಂದು ಶಿಕ್ಷೆ ಆಗಿರುವಂತದ್ದು ನೋಡಿದ್ರೆ ಇದೊಂದು ಐತಿಹಾಸಿಕ ತೀರ್ಪು ಅನ್ಸಲ್ಲ? ಐತಿಹಾಸಿಕ ಮತ್ತು ಕಠಿಣ ಸಂದೇಶ ಕಾನೂನು ಮಾಡುವವರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ನಾವು ಎಲ್ಲ ಸಾಮಾನ್ಯ ಹೇಳ್ತಾ ಇಲ್ಲ, ಅವರು ಕಾನೂನು ಮಾಡುವವರನ್ನು ಮರ್ತೇ ಬಿಡ್ತಾರೆ, ಕಾನೂನನ್ನು ಉಲ್ಲಂಘನೆ ಮಾಡ್ತಾನೆ ಹೋಗ್ತಾರೆ. ಇದೊಂದು ಚಿಕ್ಕ ಪ್ರಕರಣ ಅಲ್ಲ. ವಿದೌಟ್ ಹೆಲ್ಮೆಟ್ ಏನು ಕೇಸ್ ಓಡಿಸಿದ್ದು, ಆ ರೀತಿ ವೆಹಿಕಲ್ ಓಡಿಸಿದ್ದು ಆ ರೀತಿ ಅಲ್ಲ, ಅತ್ಯಾಚಾರ, ಕೊಲೆ ಪ್ರಕರಣ ಅದು ಇದೆ. ಎಡಿಆರ್ನವರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ವರದಿ ಸಲ್ಲಿಸಿದ್ದಾರೆ. ನನಗೆ ನೆನಪಿನಂತೆ 251 ಸಂಸತ್ ಸದಸ್ಯರು ಕಳಂಕಿತರು ಅಂದ್ರೆ ಇಂಥ ಕ್ರಿಮಿನಲ್ ಕೇಸ್ಗಳನ್ನ ಎದುರಿಸ್ತಾ ಇದ್ದಾರೆ. ಅವರಲ್ಲಿ 170 ಕೊಲೆ ಮತ್ತು ಅತ್ಯಾಚಾರ, ಕಿಡ್ನಾಪ್ ಪ್ರಕರಣ ಭಾಗಿಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಒತ್ತಾಯ ಮಾಡಿದೆವು. ಯಾವುದೇ ಕಾರಣಕ್ಕೂ ಈ ಗರಿಷ್ಠ ಪ್ರಮಾಣ ಶಿಕ್ಷೆಯನ್ನು ನೀಡಲಿಕ್ಕೆ ಬೇಕು ಅಂತ ನಾವು ಒತ್ತಾಯ. ಈಗಾಗಲೇ ಹೇಳಿದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ 276(k) ಮತ್ತೆ ಅವನ ಜೀವಿತಾವಧಿವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ 276(n)ಗೆ ವಿಧಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ. ಇವತ್ತು ಬಹು ಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ, ಒಬ್ಬ ಅಮಾಯಕ ಹೆಣ್ಣು ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ಆಕೆಯಲ್ಲಿ ಇರತಕ್ಕಂಥ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ನಾವು ವಾದ ಮಂಡಿಸಿದ್ವಿ. ಒಂದು ದುರದೃಷ್ಟಕರ ಅಂತಂದ್ರೆ, ಇವತ್ತು ಸಹ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ, ಆಕೆ ಮಕ್ಕಳಿದ್ದಾರೆ, ಆಕೆ ಏನು ಅಂತದಿನ ಸಮಸ್ಯೆ ಆಗಿಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಅನ್ನ ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನ ಮಂಡಿಸಿದ್ರು. ನನ್ನ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ವಾದ. ಯಾಕೆಂತಂದ್ರೆ, ರೇಪ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು, ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅಕ್ರಮ, ಅವ್ರು ಜೀವಿಸ್ತಾ ಇರತಕ್ಕಂಥ ರೀತಿ ಅವ್ರಿಗೆ ಗೊತ್ತು. ಅದನ್ನ ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ. ಎನಿವೆ, ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ. ಥ್ಯಾಂಕ್ ಯು. ಎಷ್ಟು ವರ್ಷಗಳ ಕಾಲ, ಅವರು ಮಿನಿಮಮ್ ಎಷ್ಟು ವರ್ಷಗಳ ಕಾಲ ಜೈಲೊಳಗೆ ಇರ್ತಾರೆ? ಸೆಕ್ಷನ್ 276(n) ಪ್ರಕಾರ
ಅವನ ಜೀವಿತಾವಧಿವರೆಗೂ ಸಹ ಆ ಶಿಕ್ಷೆ ಇದೆ, ಜೀವಾವಧಿ ಶಿಕ್ಷೆ ಇದೆ. ಹಂಗಾಗಿ ಅವನ ಸಾಯುವ ತನಕ. ಹಂಗಾಗಿ ಸೆಕ್ಷನ್ 276 ನಲ್ಲಿ ಅವನಿಗೆ ಅವನ ಪೂರ್ಣ ಈಗಾಗಲೇ ಹೇಳಿದಂಗೆ ನ್ಯಾಯ ಇವತ್ತು ದೊರಕಿದೆ. ಆ ಸಂತ್ರಸ್ತೆ ಇನ್ನು ಕೆಲಸ ಮಾಡೋ ರೀತಿಯಲ್ಲಿಲ್ಲ, ಹಾಗಾಗಿ ಅವರಿಗೆ ದಂಡದ ಹಣವನ್ನ ನೀಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ಪಾಲಿಗೆ ಯಾವುದೇ ಅವಕಾಶಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಜೀವಾವಧಿ ಶಿಕ್ಷೆಯಾಗಿದ್ರೆ ಕ್ಷಮದಾನದ ವಿಚಾರ ನೋಡಿ. ಪ್ರಜ್ವಲ್ ಕೇಸ್ನಲ್ಲಿ ಜೀವನ ಪರ್ಯಂತ ಇರೋವರೆಗೂ ಕೂಡ, ಜೀವಂತವಾಗಿ ಇರೋವರೆಗೂ ಕೂಡ ಪ್ರಜ್ವಲ್ ರೇವಣ್ಣಗೆ ಜೈಲು ಶಿಕ್ಷೆಯೇ, ಕ್ಷಮಾದಾನದ ಅವಕಾಶವೇ ಇಲ್ಲ. ಇಲ್ಲಿ ಜೀವಾವಧಿ ಶಿಕ್ಷೆಯ 14 ವರ್ಷದ ಬಳಿಕವೇ ಕ್ಷಮಾದಾನ. ಜೀವಾವಧಿ ಶಿಕ್ಷೆಯ 14 ವರ್ಷದ ಬಳಿಕ ಪ್ರಜ್ವಲ್ ಪಾಲಿಗೆ ಮುಂದಿನ 14 ವರ್ಷ ಜೈಲು ಶಿಕ್ಷೆ ಫಿಕ್ಸ್. 14 ವರ್ಷದ ಜೈಲು ವಾಸದ ಬಳಿಕ ಕ್ಷಮಾದಾನದ ಸಾಧ್ಯತೆಗಳಿರುತ್ತೆ. ಐಪಿಸಿ ಸೆಕ್ಷನ್ 376(2) ಪದೇ ಪದೇ ನೋಡಿ, ಅದರ ಪ್ರಕಾರ ಆಗಿರುವಂತ ಇದೊಂದು ತೀರ್ಪು ಇದೆಯಲ್ಲ, ಕ್ಷಮಾದಾನಕ್ಕೆ ಏನಾದರೂ ಅವಕಾಶ ಇದೆಯಾ ಅಂತ ಹೇಳಿ ಕೇಳಿದಾಗ ಎಸ್ ಇದೆ. ಆದ್ರೆ 14 ವರ್ಷ ಪೂರೈಸಿದ ನಂತರ ಪ್ರಜ್ವಲ್ ರೇವಣ್ಣಗೆ ಕ್ಷಮಾದಾನದ ಅವಕಾಶ ಇದೆ. ಅದರ ಮುಂಚಿತವಾಗಿ ಯಾವುದೇ ಅವಕಾಶಗಳು ಪ್ರಜ್ವಲ್ ರೇವಣ್ಣಗೆ ಇಲ್ಲ. 14 ವರ್ಷ ಜೈಲಿನಲ್ಲೇ ಕಳೆಯಬೇಕಾಗಿದೆ ಪ್ರಜ್ವಲ್ ರೇವಣ್ಣ. ರಾಜ್ಯಪಾಲರು, ಸರ್ಕಾರಕ್ಕೆ ಕ್ಷಮಾದಾನದ ಅಧಿಕಾರ ಇರುತ್ತೆ. ಜೀವಾವಧಿ ಶಿಕ್ಷೆಯ 14 ವರ್ಷದ ಬಳಿಕವೇ, ಪೂರೈಸಿದ ನಂತರವೇ ಕ್ಷಮಾದಾನ. ಪ್ರಜ್ವಲ್ ಪಾಲಿಗೆ ಮುಂದಿನ 14 ವರ್ಷ ಜೈಲು ಫಿಕ್ಸ್. ಓಕೆ, ನಮ್ಮ ಜೊತೆಗೆ ಹಿರಿಯ ವಕೀಲರಾದಂತಹ ಅಶೋಕ್ ನಾಯಕರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೇನೆ. ಸರ್, ಇವತ್ತಿನ ತೀರ್ಪಿನ ಬಗ್ಗೆ ತಮ್ಮ ಅನಿಸಿಕೆ ಏನು? ಸಂತೋಷ ಆಗಿದೆ ನಮಗೆ. ನಮ್ಮ ಮನವಿಯನ್ನು ಮಾನ್ಯ ನ್ಯಾಯಾಲಯ ಎತ್ತಿ ಹಿಡಿದಿದೆ. ನಾವು ಸಹ ಗರಿಷ್ಠ ಶಿಕ್ಷೆ ಕೊಡಬೇಕು. ಅವರು ಕಾನೂನು ಮಾಡುವವರು ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಹೇಗೆ ಪರಿಸ್ಥಿತಿ ಏನಾಗಬಹುದು ಮುಂದೆ ಅಂತ ಹೇಳಿ ಮಾನ್ಯ ನ್ಯಾಯಾಲಯಕ್ಕೆ ಸಹ ನಾವು ನಮ್ಮ ಸಂಸತ್ ಸದಸ್ಯರಲ್ಲಿ ಸದ್ಯ ಹಾಲಿ ಇರುವವರಲ್ಲಿ ಎಷ್ಟು ಜನ ಕಳಂಕರಿತರು, ಎಷ್ಟು ಜನರ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಇತ್ಯಾದಿ ಪ್ರಕರಣಗಳಿವೆ, ಇವೆಲ್ಲವನ್ನು ನಾವು ಬೆಳಿಗ್ಗೆ ಅವರ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೆವು. ಅಲ್ಲದೆ ಮತ್ತು ಪರಿಹಾರವನ್ನು, ಹೆಚ್ಚಿನ ಪರಿಹಾರವನ್ನು ಸಹ ಸಂತ್ರಸ್ತೆ ಕೊಡಬೇಕು. ಯಾಕಂದ್ರೆ ಸಂತ್ರಸ್ತೆಗೆ ಕೆಲಸ ಮಾಡಲಿಕ್ಕೆ ಅಥವಾ ಈಗ ಹೊರಗೋಗೋ ಪರಿಸ್ಥಿತಿಯಲ್ಲಿಲ್ಲ. ಹೋದ್ರೂ ಸಹ ಸಮಾಜ ಒಂದು ವಿಚಿತ್ರ ರೀತಿಯಲ್ಲಿ ಅಸಹ್ಯವಾಗಿ ನೋಡುವಂತಹ ಸಾಂದರ್ಭಿಕ ಒಂದು ಸನ್ನಿವೇಶ ಮೂಡಿ ಬರುತ್ತೆ. ಇವೆಲ್ಲ ಹಿನ್ನೆಲೆಯಲ್ಲಿ ಅವಳಿಗೆ ಹೆಚ್ಚಿನ ಪರಿಹಾರ ಮೊತ್ತವನ್ನು ಕೊಡಬೇಕು ಅಂತ ಹೇಳಿದ್ರೆ ಮಾನ್ಯ ನ್ಯಾಯಾಲಯ ಆರೋಪಿತನಿಗೆ 11,50,000 ದಂಡ ವಿಧಿಸಿ, ಈ ಜೀವಾವಧಿ ಶಿಕ್ಷೆ ಹೊರತಾಗಿ ದಂಡ ವಿಧಿಸಿ, ಆ ದಂಡದಲ್ಲಿ 11,20,000 ಸಂತ್ರಸ್ತೆ ಕೊಡಬೇಕಂತ ಆದೇಶ ಮಾಡಿದೆ. ಸರ್, ಈಗ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಕೃತ್ಯ, ಇಂತಹ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂತವ್ರು ಮಾಡಿದಂತವ್ರು, ಅಧಿಕಾರ ಬಳಕೆ ಮಾಡಿಕೊಂಡಿರುವಂತವ್ರು ಇಂತಹ ಒಂದು ಶಿಕ್ಷೆ ಆಗಿರುವಂತದ್ದು ನೋಡಿದ್ರೆ ಇದೊಂದು ಐತಿಹಾಸಿಕ ತೀರ್ಪು ಅನ್ಸಲ್ಲ? ಐತಿಹಾಸಿಕ ಮತ್ತು ಕಠಿಣ ಸಂದೇಶ ಕಾನೂನು ಮಾಡುವವರು ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ನಾವು ಎಲ್ಲ ಸಾಮಾನ್ಯ ಹೇಳ್ತಾ ಇಲ್ಲ, ಅವರು ಕಾನೂನು ಮಾಡುವವರನ್ನು ಮರ್ತೇ ಬಿಡ್ತಾರೆ, ಕಾನೂನನ್ನು ಉಲ್ಲಂಘನೆ ಮಾಡ್ತಾನೆ ಹೋಗ್ತಾರೆ. ಇದೊಂದು ಚಿಕ್ಕ ಪ್ರಕರಣ ಅಲ್ಲ. ವಿದೌಟ್ ಹೆಲ್ಮೆಟ್ ಕೇಸ್ ಓಡಿಸಿದ್ದು, ಆ ರೀತಿ ವೆಹಿಕಲ್ ಓಡಿಸಿದ್ದು ಆ ರೀತಿ ಅಲ್ಲ, ಅತ್ಯಾಚಾರ, ಕೊಲೆ ಪ್ರಕರಣ ಅದು ಇದೆ. ಎಡಿಆರ್ನವರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ವರದಿ ಸಲ್ಲಿಸಿದ್ದಾರೆ. ನನಗೆ ನೆನಪಿನಂತೆ 251 ಸಂಸತ್ ಸದಸ್ಯರು ಕಳಂಕಿತರು, ಅಂದ್ರೆ ಇಂಥ ಕ್ರಿಮಿನಲ್ ಕೇಸ್ಗಳನ್ನ ಎದುರಿಸ್ತಾ ಇದ್ದಾರೆ. ಅವರಲ್ಲಿ 170 ಕೊಲೆ ಮತ್ತು ಅತ್ಯಾಚಾರ, ಕಿಡ್ನಾಪ್ ಪ್ರಕರಣ ಭಾಗಿಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಒತ್ತಾಯ ಮಾಡಿದೆವು. ಯಾವುದೇ ಕಾರಣಕ್ಕೂ ಈ ಗರಿಷ್ಠ ಪ್ರಮಾಣ ಶಿಕ್ಷೆಯನ್ನು ನೀಡಲಿಕ್ಕೆ ಬೇಕು ಅಂತ ನಾವು ಒತ್ತಾಯ. ಈಗಾಗಲೇ ಹೇಳಿದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ 276(k) ಮತ್ತೆ ಅವನ ಜೀವಿತಾವಧಿವರೆಗೂ ಇರತಕ್ಕಂಥ ಜೀವಾವಧಿ ಶಿಕ್ಷೆಯನ್ನ 276(n) ಗೆ ವಿಧಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ. ಇವತ್ತು ಬಹು ಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ, ಒಬ್ಬ ಅಮಾಯಕ ಹೆಣ್ಣು ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ನಿಭಾಯಿಸಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ಆಕೆಯಲ್ಲಿ ಇರತಕ್ಕಂಥ ಸೋಷಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ನಾವು ವಾದ ಮಂಡಿಸಿದ್ವಿ. ಒಂದು ದುರದೃಷ್ಟಕರ ಅಂತಂದ್ರೆ, ಇವತ್ತು ಸಹ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ, ಆಕೆ ಮಕ್ಕಳಿದ್ದಾರೆ, ಆಕೆ ಏನು ಅಂತದಿನ ಸಮಸ್ಯೆ ಆಗಿಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಅನ್ನ ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನ ಮಂಡಿಸಿದ್ರು. ನನ್ನ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ವಾದ. ಯಾಕೆಂತಂದ್ರೆ, ರೇಪ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು, ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗಾಗಿರ್ತಕ್ಕಂಥ ಅಕ್ರಮ, ಅವ್ರು ಜೀವಿಸ್ತಾ ಇರತಕ್ಕಂಥ ರೀತಿ ಅವ್ರಿಗೆ ಗೊತ್ತು. ಅದನ್ನ ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ. ಎನಿವೆ, ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಗರಿಷ್ಠವಾದ ಒಂದು ಶಿಕ್ಷೆಯನ್ನು ವಿಧಿಸಿದೆ.
ಥ್ಯಾಂಕ್ ಯು. ಎಷ್ಟೆಷ್ಟು ವರ್ಷಗಳ ಕಾಲ ಅವರು ಮಿನಿಮಮ್ ಎಷ್ಟು ವರ್ಷಗಳ ಕಾಲ ಜೈಲೊಳಗೆ ಇರ್ತಾರೆ? ಸೆಕ್ಷನ್ 276 ಎನ್ ಪ್ರಕಾರ ಅವನ ಜೀವಿತಾವಧಿವರೆಗೂ ಸಹ ಆ ಶಿಕ್ಷೆ ಇದೆ, ಜೀವಾವಧಿ ಶಿಕ್ಷೆ ಇದೆ. ಹಂಗಾಗಿ ಅವನ ಸಾಯುವ ತನಕ. ಹಂಗಾಗಿ ಸೆಕ್ಷನ್ 276 ಎನ್ ಅಲ್ಲಿ ಅವನಿಗೆ ಅವನ ಪೂರ್ಣ, ಈಗಾಗಲೇ ಹೇಳಿದಂಗೆ